ಸಿನ್ಸ್ ಯು ಆರ್ ಅ ಪಾಟೀಲ್, ಹ್ಮ್ ಅದ್ರ ಬಗ್ಗೆ ಹೇಳ್ಬೋದಾ? ಅಂದ್ರೆ ಪಾಟೀಲ್ಸ್ ಎಲ್ಲಿ ಅವರು ಆಕ್ಚುಲ್ ಆಗಿ ಅವರು ಆ ಹೆಸರು ಬಂದಿದ್ದು ಸೊ ಎಲ್ಲಿಂದ? ಔಟ್ ಆಫ್ ಟಾಪಿಕ್ ಈಗ ಹಾ. ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಓಕೆ, ಸಿ, ನಾನು ಒಂದು ಪೋಸ್ಟ್ ಹಾಕಿದ್ದೆ, ನೀವು ನೋಡಿದಾಗ ನೀವು ಲೈಕ್ ಮಾಡಿ, ಅವಾಗಲೇ ಕೇಳಿದ್ರಿ, ನಾನು ಹೇಳಕ್ಕಾಗಿರ್ಲಿಲ್ಲ. ಸೊ ಪಾಟೀಲ್ ಅನ್ನೋದು ಇಟ್ಸ್ ಅ ಟೈಟಲ್. ಪಾಟೀಲ್ ಇಸ್ ಅ ಟೈಟಲ್, ಇಟ್ಸ್ ನಾಟ್ ಅ ಸರ್ನೇಮ್. ಆಕ್ಚುಲಿ ಇಟ್ಸ್ ನಾಟ್ ಅ ಸರ್ನೇಮ್. ಎಲ್ಲರೂ ಅನ್ಕೊಂಡಿದ್ದಾರೆ ಪಾಟೀಲ್ ಇಸ್ ಅ ಸರ್ನೇಮ್, ನಾಟ್ ಅ ಸರ್ನೇಮ್, ಇಟ್ಸ್ ಅ ಟೈಟಲ್. ಅದೊಂದು ಅವಾರ್ಡ್ ಇದ್ದಂಗೆ ಆ ಟೈಮಲ್ಲಿ. ಸಿ, ಆಸ್ ಆಲ್ರೆಡಿ ಐ ಮೆನ್ಷನ್ ಇನ್ ಮೆಸೇಜಸ್, ನಾನು ನಿಮ್ಗೆ ಹೇಳ್ತಿದ್ದೆ ಅವಾಗ, ಉತ್ತರ ಕರ್ನಾಟಕ, ಈಗ ನಾವು ಮೊದಲು ಮೈಸೂರು ಕರ್ನಾಟಕ, ಈಗ ಒಂದು ಕರ್ನಾಟಕ ಆಗಿ ನಮ್ದೊಂದು ಫಾರ್ಮ್ ಆಯಿತು, ಅದೆಲ್ಲ ಆಯ್ತು. ಮೊದಲು ನಾವು ಏನಂತ ಕರಿತಿದ್ವಿ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮೈಸೂರು ಕರ್ನಾಟಕ, ಹಿಂಗೆ ಕ್ಲಾಸಿಫಿಕೇಶನ್ ಇತ್ತು. ಹೈದರಾಬಾದ್ ಕರ್ನಾಟಕದಲ್ಲೆಲ್ಲ ನಿಜಾಮಾಸ್, ದಿಸ್ ಪೀಪಲ್ ಯೂಸ್ ಟು ಕಮ್. ಅಲ್ಲಿನೂ ಪಾಟೀಲ್ಸ್ ಇತ್ತು, ಅಲ್ಲಿನೂ ಇತ್ತು. ಮಹಾರಾಷ್ಟ್ರ ಕರ್ನಾಟಕ, ಬಟ್ ಬೇಸ್ ಬಂದಿರೋದು ಮಹಾರಾಷ್ಟ್ರದಿಂದ ಪಾಟೀಲ್ ಅಂತ ಹೇಳಿ. ಪಾಟೀಲ್ ಅಂದರೆ ಸಿ ಯುವರ್ ಹೆಡ್ ಆಫ್ ದಿ ವಿಲೇಜ್, ದ ಒನ್ ಹೂ ಇಸ್ ಅ ಜಮೀನ್ದಾರಿ, ಹಿಲ್ ಬಿ ಕಾಲ್ಡ್ ಆಸ್ ಅ ಪಾಟೀಲ್. ಅಲ್ಲಿ ಒಂದಿಷ್ಟು ಕ್ಲಾಸಿಫಿಕೇಶನ್ಸ್ ಇತ್ತು. ಮತ್ತೆ ಪಾಟೀಲ್, ದೇಸಾಯಿ, ಕುಲಕರ್ಣೀಸ್. ಸಿ, ಈ 3 ವರ್ಡ್ಸ್ ಅಂತೂ ಬಹಳ ದೊಡ್ಡ ಅವಾರ್ಡ್ಸ್ ಇದು. ಪಾಟೀಲ್, ದೇಸಾಯಿ, ಕುಲಕರ್ಣಿ, ಸಿಕ್ಕಾಪಟ್ಟೆ ಇವನು ಒಂದು ಸ್ಟ್ಯಾಂಡ್ ಅಲ್ಲಿರುವಂತ ಟೈಟಲ್ಸ್ ಇದೆಲ್ಲ, ಮೊದಲು ಪೊಸಿಷನ್ಸ್ ಇದು. ಇನ್ ಪಾಟೀಲ್ ಅಂತ ಬಂದಾಗ ನಾವು ದೇರ್ ವಾಸ್ ಅ ಕ್ಲಾಸಿಫಿಕೇಶನ್ಸ್. ಅದರಲ್ಲಿ ಇನ್ನು ಪಾಟೀಲಲ್ಲಿ ಮಾಲಿ ಪಾಟೀಲ್, ಪೊಲೀಸ್ ಪಾಟೀಲ್. ಸೇಮ್ ಥಿಂಗ್ ಗುಜರಾತಲ್ಲಿ ಪಟೇಲ್ ಅಂತ ಬರೋದು. ಮಹಾರಾಷ್ಟ್ರದಲ್ಲಿ ಏನಂದ್ರೆ ಪೊಲೀಸ್ ಪಾಟೀಲ್, ಮಾಲಿ ಪಾಟೀಲ್ ಅಂತ ಬರೋದು. ಪೊಲೀಸ್ ಪಾಟೀಲ್ ಅಂದ್ರೆ ಏನು, ಹಿ ಈಸ್ ಅ ಪೊಲೀಸ್ ಆಫ್ ದಟ್ ಸಿಟಿ. ಗೊತ್ತಾಯ್ತಾ ನಿಮಗೆ? ಅಲ್ಲಿ ಪೊಲೀಸು ಅಂದರೆ ಅವ್ರಿಗೆ ಕ್ಯಾಡ್ರ್ ಏನಂದ್ರೆ ಪೊಲೀಸ್ ಇರೋದು. ಈಗ SP ಇವೆಲ್ಲ ಈಗ ಬರ್ತಿತ್ತು. ಆಗ ಪೊಲೀಸ್ ಪಾಟೀಲ್ ಅಂದರೆ ಬ್ರಿಟಿಷ್ ಟೈಮಲ್ಲಿ ಚೆಕ್ ಮಾಡೋದು. ಹಾಂ, ಪೊಲೀಸ್ ಪಾಟೀಲ್. ಮಾಲಿ ಪಾಟೀಲ್ ಅಂದರೆ ಮಾಲ್ಕಿ ತನಕ. ಮಾಲ್ಕಿ ಅಂದರೆ ಹೀಸ್ ಅ ವತನ್ದಾರಿ. ಹಿ ಹ್ಯಾಸ್ ಅ ವೆರಿ ಹ್ಯೂಜ್ ನಂಬರ್ ಆಫ್ ಎಕರ್ಸ್ ಆಫ್ ಲ್ಯಾಂಡ್ ಇನ್ ಹಿಸ್ ನೇಮ್. ಹೀಸ್ ಅ ವತನ್ದಾರಿ. ದ ಕಿಂಗ್ಸ್ ಯೂಸ್ ಟು ಗಿವ್ 2,000-3,000 acres to the Patil family. They have to cultivate. ಹೆಂಗೆ ಮಾಡ್ತೀರಾ ಗೊತ್ತಿಲ್ಲ, ಬಟ್ ದೇ ಹ್ಯಾವ್ ಟು ಗಿವ್ ಅ ಟ್ಯಾಕ್ಸ್. ದೇ ಹ್ಯಾವ್ ಟು ಕಲೆಕ್ಟ್ ಟ್ಯಾಕ್ಸ್ ಫ್ರಮ್ ಲೆಸ್ಸೀಸ್, ಅಂದರೆ ಯಾರು ನೀವು ಗೇಣಿ ಕೊಟ್ಟಿದ್ದೀರಾ ಅವ್ರಿಗೆ. ಹಿಂಗೆ ರೈತರವಾಗ ಏನಾಗ್ತಿತ್ತು, ರೈತರಲ್ಲಿ ಲ್ಯಾಂಡ್ ಇರ್ತಿರ್ಲಿಲ್ಲ. ಈ 3,000 ಎಕರೆ ಲ್ಯಾಂಡ್ ಆಗಲಿ, 2,000 ಎಕರೆ ಲ್ಯಾಂಡ್ ಆಗಲಿ, ಪಾಟೀಲ್ಸ್ ಫ್ಯಾಮಿಲಿಗೆ ರಾಜರಿಂದ ಏನು ಬಂದಿರುತ್ತಲ್ಲ, ಇದನ್ನ ರೈತರಿಗೆ ನಾವು ಲೀಸಾಗಿ ಕೊಡ್ತಿದ್ವಿ. ಅವರು ಇಷ್ಟೊಂದು ಎಕರೆ ಅಂತ ಮಾಡ್ತಿದ್ರು. ಅವ್ರು ಏನು ಮಾಡ್ತಿದ್ರು, ಆಗ ನೀವು ಹಳೆ ಮನೆಯಲ್ಲಿ, ನನ್ನ ಮನೆಗೆ ಬಂದರೆ, ನೀವು ನನ್ನ ಮನೆ ನಿಮ್ಗೆ ಗೊತ್ತು, ಉತ್ತರ ಕರ್ನಾಟಕದಲ್ಲಿ ಇಂಡಿ ಅಂತ ಹೇಳಿ, ನನ್ನ ಮನೆನೇ ಒಂದು ನಿಮ್ಗೆ ಗೊತ್ತದು ಎಷ್ಟು ಹ್ಯೂಜ್ ಇದೆ ಅಂತ ಹೇಳಿ, ಹಳೇದು. ಇಟ್ಸ್ 400 years ಮನೆ ನಮ್ಮದು. ಅಲ್ಲಿ ಹಿಂಗೆ ವಕಾರ ಅಂತ ಹೇಳಿ ಒಂದು ಸ್ವಿಮ್ಮಿಂಗ್ ಫೂಲ್ ಥರ ಮಾಡೋದು. ಅದ್ರ ಮೇಲೆ ಒಂದು ಎಲ್ಲ ಧಾನ್ಯ ಏನೇನು ಬರುತ್ತಲ್ಲ ಅದನ್ನು ಅದರಲ್ಲಿ ಹಾಕೊಳ್ಳೋದು, ಸುರಿಯೋದು. ಅದು ಎಷ್ಟೋ ಥೌಸಂಡ್ಸ್ ಆಫ್ ಇದು ಆಗೋದಂತೆ, ಅದು ಚೀಲ ಅಂತಾರಲ್ಲ, ಥೌಸಂಡ್ಸ್ ಆಫ್ ಚೀಲ ದವಸ ಧಾನ್ಯ ಬರೋದಂತೆ. ಅದನ್ನು ಏನು ಮಾಡೋದು, ಅದನ್ನು ನಾವು ಮತ್ತೆ ಅದೇ ಮಾರಾಟ ಮಾಡೋದಾಗಲಿ, ರಫ್ತಾಗಲಿ, ಎಷ್ಟು ಜನಕ್ಕೆ ಕೊಡಬೇಕು, ಆಮೇಲೆ ರಾಜರಿಗೆ ಎಷ್ಟು ಕೊಡಬೇಕು, ಇದನ್ನೆಲ್ಲ ಇದೊಂದು ಪ್ರೊಸೆಸ್ ಇರ್ತಿತ್ತು. ಟ್ಯಾಕ್ಸ್ ಏನು ಮಾಡ್ತಿದ್ರು, ಕುಲಕರ್ಣೀಸ್ ಕಲೆಕ್ಟ್ ಮಾಡ್ತಿದ್ರು. ಕುಲಕರ್ಣೀಸ್ ಸಪ್ರೇಟ್ ಡಿಪಾರ್ಟ್ಮೆಂಟೇ ಇತ್ತು. ಹಾಂ, ಕುಲಕರ್ಣೀಸ್ ಮೀನ್ಸ್ ಟ್ಯಾಕ್ಸ್ ಆಫೀಸರ್. ದೊಡ್ಡ ಟೈಟಲ್ ರೀ ಅದು. ಸೊ ಎದಕ್ಕೆ ಬ್ರಾಹ್ಮಿನ್ಸ್ಗೆ ಜಾಸ್ತಿ ಅದು, ಐ ಮೀನ್ ಐ ಜಸ್ಟ್ ವಾಂಟ್ ಟು ಟೆಲ್ ಯು ದಿಸ್ ಥಿಂಗ್. ಎದಕ್ಕೆ ಕುಲಕರ್ಣೀಸ್ ಅಂದರೆ ದೇ ಆರ್ ವೆರಿ ಕ್ಲೇವರ್ ಇನ್ ಮ್ಯಾಥಮೆಟಿಕ್ಸ್. ಭಾಳ ಚೆನ್ನಾಗಿ ತಲೆ ಓಡಿಸ್ತಾರೆ ಅನ್ನೋದು ಅವಾಗಿಂದನೂ ಬಂದಿರೋದು. ಅದು ಅವ್ರಿಗೆ ಅದನ್ನು ವರ್ಡಿಗೆ ಕೊಟ್ಬಿಡ್ತಿದ್ರು. ದಟ್ ಈಸ್ ವೈ ದೇ ಆರ್ ಕುಲಕರ್ಣೀಸ್. ಅವರು ನೀವು ಹಳೇ ಪದ್ಧತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈಗ. ಸೊ ಹಂಗೆ ಕೊಟ್ಟಿರೋ ಕ್ಲಾಸಿಫಿಕೇಶನ್ಸ್ ಇದು. ಪಾಟೀಲ್ ಮಾಲ್ಕಿಗೌಡ ಅಂದರೆ ಹೀ ಈಸ್ ಅ ಜಮೀನ್ದಾರಿ, ಭಾಳ ಜಮೀನು ಇಟ್ಕೊಂಡಿರುವಂಥ ಮನುಷ್ಯ. ಪೊಲೀಸ್ ಪಾಟೀಲ್ ಅಂದರೆ ಈಸ್ ಅ ಪೊಲೀಸ್ ಆಫ್ ದ್ಯಾಟ್ ಸಿಟಿ. ಆ ಊರಿಗೆ ಇದನ್ನು ನೀವು ಕೆಲವೊಂದಿಷ್ಟು ಹಳೆ ಮನೆಗೆಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಬಂದರೆ ಇನ್ನೂ ಮನೇಲಿ ಜೈಲ್ಸ್ ಇದೆ, ಗೊತ್ತಾ ನಿಮಗಿದು? ಅವಾಗ ಸಪ್ರೇಟಾಗಿ ಜೈಲು, ಪೊಲೀಸ್ ಸ್ಟೇಷನ್ ಅಂತ ಇರ್ತಿರ್ಲಿಲ್ಲ. ಪೊಲೀಸ್ ಪಾಟೀಲ್ ಅಂದರೆ ಪೊಲೀಸ್ ಮನೇಲಿ ಜೈಲು ಇರ್ತಿತ್ತು. ಆ್ಯಕ್ಚುಲಿ ಐ ವಾಂಟ್ ಟು ಟೆಲ್ ಯು ದಿಸ್ ಥಿಂಗ್. ಈವನ್ ನಮ್ಮ ಮನೇಲಿ ಇತ್ತು ಜೈಲು, ನಮ್ಮ ಮನೇಲಿ ಇದೆ. ಕೆಲವೊಂದಿಷ್ಟು ಪಾಟೀಲ್ಸ್ ಮನೇಲಿಗೆ ಏನಾಗಿದೆ, ಪೊಲೀಸ್ ಪಾಟೀಲ್, ಮಾಲಿ ಪಾಟೀಲ್ ಎರಡೂ ಕೊಡ್ತಿದ್ರು ಆ ಮನೆಗೆ ಪವರ್. ಒನ್ ಆಫ್ ದ ಫ್ಯಾಮಿಲಿ ನಂದು ಹಾಗೆ, ಪೊಲೀಸ್ ಪಾಟೀಲ್, ಮಾಲಿ ಪಾಟೀಲ್ ಎರಡೂ ನಮ್ಮ ಮನೆಗೆ.
ಓನ್ಲಿ ವಿ ಆರ್ ನಾಟ್ ಜಸ್ಟ್ ಪೊಲೀಸ್ ಪಾಟೀಲ್, ವಿ ಆರ್ ಪೊಲೀಸ್ ಪಾಟೀಲ್ ಆ್ಯಂಡ್ ಮಾಲಿ ಪಾಟೀಲ್ ಹಂಗಿತ್ತು. ಸೊ ಮುಂದೆ ಟೈಟಲ್ ಅಬಾಲ್ಯೂಷನ್ ಬಂತು, ಜಮಾನ್ದಾರಿ ಅಬಾಲ್ಯೂಷನ್ ಬಂತು, ಸಬ್ಸಿಕ್ವೆಂಟ್ಲಿ ಎಲ್ಲ ಹೋಯ್ತು. ಬಟ್ ಈಗ ರೀಸೆಂಟ್ ಪೀರಿಯಡಲ್ಲಿ ನಾನು ಪಾಟೀಲ್ ಕರೆಕ್ಟ್. ನಾನು ನೋಡಿದೆ, ಸ್ವಲ್ಪ ಗೋ ಆ್ಯಂಡ್ ರೀಡ್ ದ ಹಿಸ್ಟ್ರಿ, ಚೆಕ್ ದ ಹಿಸ್ಟ್ರಿ, ವೇರ್ ಯು ಕಮ್ ಫ್ರಮ್, ಹೂ ಗೇವ್ ದಟ್ ಟೈಟಲ್ ಟು ಯು, ಗೋ ಆ್ಯಂಡ್ ಸಿ ದಟ್ ಫಸ್ಟ್, ದೆನ್ ಟೆಲ್ ಐ ಆಮ್ ಅ ಪಾಟೀಲ್. ಈಗ ಬಂದು ನಾನು ಯಾರೋ ಒಬ್ಬ ಪಾಟೀಲ್ ಅನ್ನೋದು, ನಾಟ್ ಟಾಕಿಂಗ್ ಅಬೌಟ್ ಪರ್ಟಿಕ್ಯುಲರ್ ಒನ್ ಪರ್ಸನ್ ಅಲ್ಲ, ಭಾಳ ಕಡೆ ಆಗಿದೆ ಅದು ಅನ್ನೋಕ್ಕಿಂತ ಈಗ ಟೈಟಲೇ ಇಲ್ಲ ಅಂದಮೇಲೆ ಅದು ಪಾಟೀಲ್ 100% ಪಾಟೀಲ್ ಗತ್ತು ಹಂಗೆ ಇರೋದು. ಅದು ಪಾಟೀಲ್ ಅಂದ್ರೇ ಒಂದು ಗತ್ತು. ಒಂದೊಂದು ಊರ ಕಡೆ ದೇಶ್ಮುಖ್ ಫ್ಯಾಮಿಲಿ, ದೇಸಾಯಿ ಫ್ಯಾಮಿಲಿ, ಪಾಟೀಲ್ ಫ್ಯಾಮಿಲಿ, ಕುಲಕರ್ಣೀಸ್, ದೀಸ್ ಆಲ್ ಆರ್ ವೆರಿ ಗುಡ್ ಟೈಟಲ್ಸ್ ಇನ್ ಅ ಹಿಸ್ಟ್ರಿ ಆ್ಯಂಡ್ ಇವನ್ ನೌ. ಬಟ್ ಸ್ಟಿಲ್ ಅಂದರೆ ಮರ್ಯಾದೆ ಕೊಡ್ತಾರೆ ಆ ಜನ, ಯಾಕಂದರೆ ಆ ಟೈಮಲ್ಲಿ ಪಾಟೀಲ್ಸ್ ಆಗಲಿ, ದೇಶ್ಮುಖ್ ಆಗಲಿ, ದೇಸಾಯಿಸ್ ಆಗಲಿ, ಕುಲಕರ್ಣೀಸ್ ಆಗಲಿ, ಅಲ್ಲಿರೋ ಕೆಲ ಬಡ ಫ್ಯಾಮಿಲೀಸಿಗಾಗಲಿ ಏನೇ ಆಗಲಿ ಅವ್ರ ಮನೇಲಿ ಕೆಲಸ ಮಾಡಿಸ್ಕೊತಿದ್ರು. ಆ ಮನೆಯಿಂದ ಕೆಲವೊಂದಿಷ್ಟು ಬೆಳೆದಿರ್ಬೋದು ಇರ್ಬೋದು, ಅವ್ರು ಇಲ್ಲಿ ತನಕ ಹಿಡಿತಿರ್ಬೋದು, ಆ ಫ್ಯಾಮಿಲಿ ಇಷ್ಟೊಂದು ಹೆಲ್ಪ್ ಮಾಡಿದೆ ನಮ್ಮ ಫ್ಯಾಮಿಲಿಗೆ ಅಂತ. ಇದು ಉತ್ತರ ಕರ್ನಾಟಕದಲ್ಲಿ ಬರೋದಾ? ಈ ಕಡೆ ಎಲ್ಲ ಮತ್ತೆ ನೀವು ಬೇರೆ ಗೌಡಾಸ್ ನೋಡ್ಬೋದು, ಅವರು ಹಿಂಗೆ ಇದ್ರು. ಈ ಕಡೆ ಗೌಡಾಸ್, ಕೆಂಪೇಗೌಡರು, ಹೀ ಈಸ್ ಅ ಜಮೀನ್ದಾರಿ, ದೆನ್ ಹೀ ಈಸ್ ಕಿಂಗ್, ಹೀಸ್ ವೆರಿ ಗುಡ್. ಕೆಂಪೇಗೌಡರು ಹಿಸ್ಟ್ರಿ ಕೇಳಿದ್ರೆ ನೀವು, ಕೆಂಪೇಗೌಡರು ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ವಿಜಯನಗರ ಸಾಮ್ರಾಜ್ಯ, ಶ್ರೀಕೃಷ್ಣ ದೇವರಾಯ. ಡೂ ಯು ನೋ ದಿಸ್ ಥಿಂಗ್? ಹಿಸ್ಟ್ರಿ ಓದಿದ್ರೆ ಅದಕ್ಕೆ ಹೇಳ್ತೀರಿ, ಭಾಳ ಚೆನ್ನಾಗಿದೆ ಹಿಸ್ಟ್ರಿ. ಅಲ್ಲಿಂದ ಬಂದರೆ ಈಗ ನಾವು ಆ ಕಡೆ ಬಂದ್ರೆ ನಿಜಾಮ್ ಟೈಮಲ್ಲಿ ಬಂದರೆ ಅಲ್ಲಿನೂ ಮಾಲಿ ಪಾಟೀಲ್, ಪೊಲೀಸ್ ಪಾಟೀಲ್ ಅಂತ ಹೇಳಿ, ನಿಜಾಮ್ಸ್ ರಜಾಕಾಸ್ ಅಂತೇಳಿ ಈಸ್ ಅ ವೆರಿ ಕ್ರೂವೆಲ್ ಪರ್ಸನ್. ಹೀ ಯೂಸ್ ಟು ಹ್ಯಾಂಡಲ್ ಆಲ್ ದಿಸ್ ಥಿಂಗ್ಸ್ ಅಲ್ಲಿ ನಿಜಾಮ್ಸ್ ಟೈಮಲ್ಲಿ ಹೈದರಾಬಾದಲ್ಲಿ. ಅದ್ರ ಬಗ್ಗೆ ನೀವು ಏನಾದರೂ ಮುಂದೆ ಕರೆದ್ರೆ ನಾನೊಂದು ಇದನ್ನೇ ಬರಿತೀನಿ ಅದ್ರ ಬಗ್ಗೆ. ಅಲ್ಲ ಹೇಳ್ತೀನಿ, ವಾಸ್ಟ್ ಟಾಪಿಕ್, ಭಾಳ ವಾಸ್ಟ್ ಟಾಪಿಕ್. ನಿಮಗೆ ಅಲ್ಲಿ ಸೊ ಅದೇ ಹೆಂಗೆ ಅಂದರೆ ಪಾಟೀಲ್ ದೇಶ್ಮುಖ್, ಕಮಿಂಗ್ ಟು ದಿಸ್ ಪಾಯಿಂಟ್, ಪಾಟೀಲ್ ಮತ್ತು ದೇಸಾಯಿ, ದೇಶ್ಮುಖ್, ಕುಲಕರ್ಣೀಸ್, ದೇ ಯೂಸ್ ಟು ಹ್ಯಾವ್ ಅ ಹ್ಯೂಜ್ ಹೋಮ್ಸ್. ಭಾಳ ದೊಡ್ಡ ವಾಡೆ ಅಂತ ಕರಿತಿದ್ರು. ವಾಡೆ ಆ ಮನೆತನ ಇರೋದು. ಊರಲ್ಲಿರೋ ಎಲ್ಲ ಹಬ್ಬ, ಮುಸ್ಲಿಮ್ಸ್ ಹಬ್ಬ ಆಗಿರಲಿ, ಹಿಂದೂ ಹಬ್ಬ ಆಗಿರಲಿ, ಎಲ್ಲ ಚಾರ್ಜಸ್ ಅವ್ರಿಗೆ ಕೊಡ್ತಿದ್ರು. ಇಲ್ಲಿವರೆಗೂ ಫಾಲೋ ಮಾಡ್ತಾರೆ. 100% ಸರ್. ಕಾನ್ಸ್ಟಿಟ್ಯೂಷನ್ ಎಲ್ಲ ಓಕೆ, ಬನ್ನಿ ಊರಲ್ಲಿ. ಐ ಟೆಲ್ ಯು, ನಾನು ಹುಬ್ಳಿಲಾಗಿರಲಿ, ಬೆಂಗಳೂರಲ್ಲಾಗಿರಲಿ, ಎವ್ರಿಥಿಂಗ್ ಈಸ್ ಓಕೆ. ನಾನು ಹಬ್ಬಕ್ಕೆ ನಾನು ಊರಿಗೆ ಹೋಗ್ತೀನಿ. ಯಾಕೆ ಗೊತ್ತಾ? ಮೊಹರಂ ಮಾಡ್ತಾರೆ ನಮ್ಮ ಊರಲ್ಲಿ. ಮೊಹರಂ ಇಟ್ಸ್ ಮುಸ್ಲಿಂ ಕಲ್ಚರ್, ಇದು ಹಬ್ಬ, ಇಸ್ಲಾಂ ಕಲ್ಚರ್ ಹಬ್ಬ. ನಮ್ಮ ಹಬ್ಬದಲ್ಲಿ ಒಂದು 6 to 7 lakh ಮುಸ್ಲಿಮ್ಸ್ ಕೂಡಿರ್ತಾರ ಹಬ್ಬಕ್ಕೆ, ಮೊಹರಂಗೆ. ಪಾಟೀಲ್ಸ್ ಅಲ್ಲ, ನೀವು ಹೇಳ್ದಂಗೆ ಆ ಊರ್ ಪಾಟೀಲ್ಸ್ಗೆ ಚಾರ್ಜ್ ಇರುತ್ತೆ. ಇಲ್ಲಿ ತನಕ ನಾವು ಹೋಗಿ ದೇವ್ರ ಪೂಜೆ ಮಾಡೋ ತನಕ ಅವ್ರ ಪೂಜೆ ಮಾಡಲ್ಲ, ಸ್ಟಾರ್ಟ್ ಮಾಡಲ್ಲ. ಇಷ್ಟೊಂದು ನಾನು ಹೇಳ್ತಿದ್ದೀನಿ. ಆಮೇಲೆ ಒಂದು ಊರಿನ ಹಬ್ಬ, ಊರಿನ ಜಾತ್ರೆ ಆಗಿರಲಿ, ಆ ಜಾತ್ರೆಗೆ ನಾವು ಹೋಗಿ ಒಂದು ಪೂಜೆ ಮಾಡೋ ತನಕ ಇಲ್ಲಿ ತನಕ ಜಾತ್ರೆ ಆಗಲ್ಲ. ಈ ಕಸ್ಟಮ್ ಪ್ರಾಕ್ಟೀಸ್ ಇನ್ನೂ ನಡೀತಿದೆ. ದಿಸ್ ಇಸ್ ವಾಟ್ ಪಾಟೀಲ್ ಗಿವ್ಸ್ ಯು. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಐ ಆಮ್ ಪಾಟೀಲ್, ಪ್ಲೀಸ್ ಕಾಲ್ ಯು ಆಸ್ ಅ ಪಾಟೀಲ್. ಹೂ ಕೇರ್ಸ್? ಸಿ, ಪವರ್ ಕೊಡೋದು ಜನ, ಪಾಟೀಲ್ ಅಂತ ಕರೆಯೋದು ಜನ. ಪಾಟೀಲ್ ಅಂತ ಪವರ್ ಬರೋದು ಆ ಟೈಮಲ್ಲಿ ಒಂದು ರೆಕಾರ್ಡ್ಸ್ ಇರ್ತಿತ್ತು. ದೇ ಯೂಸ್ ಟು ಗಿವ್ ಅ ಸರ್ಟಿಫಿಕೇಟ್ ಟು ಯು, ಪಾಟೀಲ್ ಅಂತ ಹೇಳಿ. ಇವನ್ ಐ ಹ್ಯಾವ್ ದಟ್ ಸರ್ಟಿಫಿಕೇಟ್, ಐ ಶೇರ್ ವಿತ್ ಯು. ಓಕೆ, ಸರ್ಟಿಫಿಕೇಟ್ ಇತ್ತು. ಸರ್ಟಿಫಿಕೇಟ್ ಇನ್ 1700 ಅಲ್ಲಿ ಕೊಟ್ಟರು ಸರ್ಟಿಫಿಕೇಟ್. 3 years ಬ್ಯಾಕ್ ದ ಕಿಂಗ್ ಫ್ಯಾಮಿಲಿ ಗೇವ್ ಅ ಸರ್ಟಿಫಿಕೇಟ್. ಓಕೆ. ಹಿಂಗಿದಿರೋದು ಅದು. ಈಗ ಬಿಡಿ, ಅದೇನದು, ಅದು ಹೆಸರು ಬರುತ್ತೆ ಅಂದರೆ ನಾನು ಪಾಟೀಲ್ ಆಗ್ತೀನಿ, ಇನ್ನೊಬ್ನು ಪಾಟೀಲ್ ಆಗ್ತಾನೆ. ಸೊ ಬಟ್ ಅದು ಈಗ ಸ್ಲೋಲಿ ಹೋಗಾಕತ್ತದ್ರಿ, ಅದ್ರದ್ದು ಹೋಗುತ್ತದು. ಸಿ, ಇವೆಂಚುವಲಿ ಏನು ಅಂದರೆ, ಮುಂದೆ ಜನ ಯಾರು ಹಿಸ್ಟ್ರಿನ ತಲೆಯಲ್ಲಿ ಇಟ್ಕೊಳ್ಳಲ್ಲ, ಯಾರು ಇಟ್ಕೊಳ್ಳಲ್ಲ. ನಿನ್ನ ಮೂವ್ ಆಗಬೇಕು, ನಿನ್ನ ಪಾಡಿಗೆ ನೀನು ಮುಂದೆ ಹೋಗಬೇಕು. ಇವನ್ ನಾವು ಅದನ್ನೇ ಮಾಡಬೇಕು. ಬಟ್ ಸ್ಟಿಲ್ ವಿ ಹ್ಯಾವ್ ಟು ರಿಮೈಂಡ್ ಅವರ್ ಹಿಸ್ಟ್ರಿ. ಬಿಡಬಾರ್ದು, ಕಸ್ಟಮ್ ಪ್ರಾಕ್ಟೀಸ್ ಬಿಡಬಾರ್ದು, ಹಿಸ್ಟ್ರಿನ ನೆನಪಾರಬಾರ್ದು. ಯಾರು ಆ ಊರಿಗೆ, ಆ ಇದಕ್ಕೆ ಏನೇನು ಹೆಲ್ಪ್ ಮಾಡಿದ್ರು ನೆನಪಾರಬಾರ್ದು. ಯಾರ್ದು ನಾನೇನೋ ಔಟ್ ಆಫ್ ಟಾಪಿಕ್ ಹೋಗ್ತಿದ್ದೀನಿ ಅನ್ನಲ್ಲ, ನನ್ನ ಮನಸ್ಸಿನ ಮಾತಿದು. ಏನು ಅಂದರೆ, ಒಂದು ಕೆಲಸ ಮಾಡಿದ್ದಾನೆ, ಆ ಊರಿಗೆ ಯಾವುದೋ ಒಬ್ಬ ಪಾಟೀಲ್ ಇದ್ದ, ಹಿಂಗೆ ಮಾಡಿದ ಅಂದ್ರೆ ಪ್ಲೀಸ್ ರೆಸ್ಪೆಕ್ಟ್ ದಮ್. ದಟ್ ಈಸ್ ವಾಟ್ ಐ ವಾಂಟ್ ಟು ಸೇ.
ಥ್ಯಾಂಕ್ ಯು ಫಾರ್ ದಿಸ್ ಅಕ್ಷಯ್. ಆಕ್ಚುಲಿ ಟಾಪಿಕ್ ತೆಗ್ದಿರೋದು ಬಹಳ ಚೆನ್ನಾಗೈತೆ ನನಗಿದು. ಇದನ್ನ ಹೇಳ್ಬೇಕಾಗಿತ್ತು. ಯಾವತ್ತೋ ಒಂದಿನ ಹೇಳ್ತೀನಿ ಅನ್ಕೊಂಡಿದ್ದೆ, ಇವತ್ತು ಹೇಳಿಸ್ಬಿಟ್ರಿ. ನೈಸ್. ಥ್ಯಾಂಕ್ ಯು ಸೊ ಮಚ್.